ಅವರ 195ನೇ ಜಯಂತಿಯನ್ನು ಬಹಳ ವಿಶೇಷವಾಗಿ, ಯಾಕಂದ್ರೆ ಯಾರು ಕೂಡ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು. ನಾನು ಅಶೋಕ್ ಛಲವಾದಿ ಮತ್ತು ನಮ್ಮ ಸವಿತಾ ಛಲವಾದಿ ಅವರು ಬಂದು ಇಲ್ಲ ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತೇಳಿ ನನ್ನ ಹತ್ರ ಕೇಳಿದಾಗ ನಾನು ನಿಜವಾಗ್ಲೂ ಬಹಳ ಸಂತೋಷ ಪಟ್ಟಿದ್ದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವನ್ನ ಮಾಡೋದಕ್ಕೆ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಸಜ್ಜಾಗಿರುವ ಒಂದು ತಂಡ, ಆ ತಂಡಕ್ಕೆ ನಾನು ಬೆಂಬಲ ನೀಡದೇ ಇದ್ರ ನಿಜವಾದ ಭಾರತ ದೇಶ ಪ್ರಜೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಷ್ಟೇ ಅಲ್ಲ, ಈಗ ಮುಂದೆ ನಮ್ಮ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ, ಶಿಕ್ಷಣ ಸಂಘಕ್ಕೆ ಸದಾ ಕಾಲ ನಾನು ಬೆಂಬಲವಾಗಿ ಇರ್ತೀನಿ ಎನ್ನುವ ಭರವಸೆಯನ್ನು ನಾನು ಇವತ್ತು ಕೊಡೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ದ್ವೇಷವನ್ನ ಇಟ್ಕೊಂಡು ನಡೆದಂತ ಮನದಲ್ಲಿ ಹುಟ್ಟಿಲ್ಲ ನಾವು. ಯಾಕಂದ್ರೆ ನನಗೆ ಒಂದೇ ಆದ ಒಂದು ಇತಿಹಾಸ ಇದೆ. ಬಹುತೇಕ ಬಹಳ ಜನ ಅರ್ಥ ಮಾಡ್ಕೊಂಡು ಕರೀಲಿ, ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋರು ನಾನು ಹೇಳ್ತೀನಿ, ಒಂದು ಬಾಯಿ ಒಂದು ಹೈಕೋಳಬಾಯಿ ಎಡ ಇರೋದು ಈ ಜಗತ್ತು ನೆನಪಿಟ್ಕೊಂಡ್ಬಿಡ್ರಿ. ಹೊಗಳಿರ್ತಾರೆ ಹೊಯ್ಕೊಂಡು ಹೋಗ್ತಿರ್ತಾರೆ. ಐ ಡೋಂಟ್ ಕೇರ್. ನಾನು ಯಾವತ್ತೂ ಕೇರ್ ಮಾಡಿಲ್ಲ. ಕೇರ್ ಮಾಡುವಂತ ಸಂದರ್ಭ ನಮ್ಮ ಅಪ್ಪರು ಕಲಿಸ್ಕೊಟ್ಟಿಲ್ಲ, ನಮ್ಮ ತಾಯಿಯೂ ಕಲಿಸ್ಕೊಟ್ಟಿಲ್ಲ. ನನಗದು ಬರೋದಿಲ್ಲ. ನಾನು ದ್ವೇಷ ಮಾಡೋ ಮನುಷ್ಯನು ಅಂತ ಸಿಟ್ಟು ಬಂತ ಯಾರು ಹೊರಬಿಡ್ತೀನಿ. ಅದೇ ಎದುರಿಗೆ ಚಾನ್ಸ್ ಬಂತು, ಇನ್ನು ಮುಂದೆ ಏನು ಚಾನ್ಸ್, ಇನ್ನು ಮುಂದೆ ಹೋಗಿ ಮನೆಗಳಿಗೆ ಸಂಚಾಕಿ ಅವ್ನು ಹೆಂಗ್ ಏನಂತರ್ಲಿ ಅನ್ನೋ ಮಗ ಇನ್ನೇನ್ ಮಾಡ್ತೀನಿ ಎದುರಿಗೆ ಮಾಡಿ ಹೋಗ್ಬಿಡ್ತೀನಿ. ಒಂದು ತಾಕತ್ತು ದಮ್ಮಿತ್ತು ಎದುರಿಗೆ ಬರ್ರಿ ಅಂತ ಹೇಳೋದು. ಅದಕ್ಕೆ ನಾನು ಇನ್ನ ಮುಂದೆ ತಾಕತ್ತು ದಮ್ಮು ತೋರ್ಸೋಣ ಅಲ್ಲ. ನಾನು ಏನಾಗಿರ್ತಾವ ನನ್ನ ಸೋದರಿ ಒಂದು ತಂಗಿ ಇದ್ದಂಗೆ, ಬಹುತೇಕರನ್ನು ಹೊರಬಿಟ್ಟು ತಂಗಿ ತಿಳ್ಕೊಂಡಿರ್ಬೇಕು. ಇವತ್ತು ಒಂದು ಸವಿತಾ ನನ್ನ ತಂಗಿ ಇದ್ದಾಗ ಆ ಹೆಮ್ಮ ಪದೇ ಪದೇ ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ನನಗೂ ಕೂಡ ನಿಜವಾದ ಮಾನವೀಯತೆ ಮನುಷ್ಯನುಳ್ಳವಂತ ನಾನೊಬ್ಬ ರಾಜಕಾರಣಿ ಆಗಿರ್ಬೋದು, ಆದ್ರೆ ದೇಶ ರಾಜಕಾರಣಿ ನಾನಲ್ಲ. ದೇಶ ಹೆಂಗೆಂದು ಯಾರ ಜೊತೆಗೆ ಮಾಡೋದಿಲ್ಲ. ನಾನು ಉಸಿರುವಾಗಿ ನಾನು ಪ್ರಮಾಣ ಮಾಡ್ತೀನಿ, ಎಲ್ಲರ ವರ್ಣೆ, ಎಲ್ಲ ಜಾತಿ ಜನಾಂಗ, ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ಹೋಗುವಂತ ಸತ್ಯ ಆ ಭಗವಂತ ಕೊಟ್ಟಿದ್ದಾರೆ. ನಾನು ಅದನ್ನು ತೋರಿಸಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪದೇ ಪದೇ ಕ್ಷಮೆ ಕೇಳುವಂಥದ್ದು ಅವಶ್ಯಕತೆ ಇಲ್ಲ. ಪವಿತ್ರವಾದ ಆ ಬನ್ನಿ ಹಬ್ಬದ ದಿವಸ ಬಂದವರಿಗೆ ಇಬ್ಬರು ಗಂಡ ಹೆಂಡತಿ ಬನ್ನಿ ಕೊಟ್ಟಿದ್ವಿ. ಹೊತ್ತು ಎಲ್ಲ ದ್ವೇಷವನ್ನು ಮಾಫಿ ಬಾರಾಕ್ಕೊಂಡು ಮಾಫಿ ಅಂತ ಅವತ್ತ ಮಾಫಿ ಆಗಿರ್ತದೆ. ಮತ್ತೆ ಯಾವ ಮಾಫಿ ಮಾಡುವಂಥದ್ದು? ನಾನೇ ದೇವರಲ್ಲ, ಅದು ಮಾಫಿ ಮಾಡಕ್ಕೆ ದೇವರಲ್ಲ, ಒಬ್ಬ ಮನುಷ್ಯನಾದ ಆ ಮನುಷ್ಯನಾಗಿ ಇವತ್ತು ಜೀವನವನ್ನು ಮಾಡೋದು ಕಲ್ತಿದೆ. ನಾನು ಅದನ್ನು ಮುಸುವನ್ನು ಹೋಗಿ ನಡ್ಕೊಂಡು ಹೋಗ್ತೀನಿ. ನೀವು ಇವತ್ತಿದ್ರೆ ಒಂದು ಮಾತಾಡ್ತೀನಿ, ನಿಮ್ಮ ಸಂಘಟನೆಯನ್ನು ನಾನು ಅರ್ಥ ಮಾಡ್ಕೊಂಡು ಈ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಳೆದ 5 ವರ್ಷದಿಂದ ಇವತ್ತು ಜನ ಅವರು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಜೊತೆಗೆ ಹೊಂದಾಣಿಕೆಯಾಗಿ ಸಮಾಜ ಸೇವಕ್ಕಾಗಿ ಅವರ ಜೊತೆಗೆ ಸದಾ ನನ್ನ ಬೆಂಬಲವಾಗಿ ಅವರ ಬೆಂಬಲವಾಗಿ ನಾನು ನಿಲ್ತೀನಿ ಅನ್ನೋ ಮಾತನ್ನು ಕೊಡ್ತೀನಿ. ಇವತ್ತು ಒಳ್ಳೆಯ ಒಂದು ಸಂಘವನ್ನು ಕಟ್ಕೊಂಡು ಇವತ್ತು ಪತಿ ನಮ್ಮ ಅಶೋಕ್ ಮತ್ತು ಸವಿತಾ ಇವತ್ತು ಸಮಾಜಕ್ಕೆ ಸೇವೆಗಾಗಿ ಅಂತ ಕೋವಿಡ್ ಸಂದರ್ಭದಲ್ಲಿ ನಾನು ಕೇಳಿದವರು ನನ್ನ ಜೊತೆಗೆ ಇರಲಿಲ್ಲ ಸ್ವಲ್ಪ ದಿವಸ. ಅಶೋಕ್ ನನಗೆ ಬಹಳ ಬಾಲ್ಯದಿಂದ ಗೊತ್ತು, ನನ್ನ ಜೊತೆಗೆ ಇದ್ದಂತ ಅವೇ ನನ್ನ ಸೋದರ ಅಂತ ನಾನು ಭಾವಿಸಿದ್ದೆ. ಯಾವತ್ತೂ ಕೂಡ ಅವ್ರಿಗೆ ನಾನು ದ್ವೇಷ ಮಾಡಕ್ ಹೋಗಿಲ್ಲ. ಏನಾದ್ರೂ ಕೂಡ ನಾನು ಅವ್ರ ಕಡೆ ಚಿಂತನೆ ಮಾಡಿಲ್ಲ. ಆದ್ರೆ ಅದು ಟೈಮ್ ಒಂದು ಇತ್ತು, ಒಂದು ಹೋತು, ಒಂದು ಬಂತು, ಮತ್ತಿದು ಒಂದಾಗಿ ಒಂದು ಎಡಿಟ್ ಒಂದು ಮಾತನ್ನು ಕೂಡ ನಾನು ಅದಕ್ಕೆ ನಾನು ಹೇಳೋದು ಇಷ್ಟೇ, ಒಳ್ಳೆಯ ಸಮಾಜ ಸೇವೆಯನ್ನು ಮಾಡೋದಕ್ಕೆ ತಾವು ಮುಂದಾಗಿದ್ದೀರಿ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಿ, ಕೋವಿಡ್ ಸಂದರ್ಭದಲ್ಲಿ ಸೇವೆ ಮಾಡಿದಿರಿ. ಅನೇಕ ಬಡ ಮಕ್ಕಳಿಗೆ ಇವತ್ತು ಅವರಿಗೆ ದತ್ತು ತಗೊಂಡು ಅವರಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜವಾದ ಸಮಾಜ ಸೇವೆ. ರೊಕ್ಕ ಕಳಿಸಿ ಮನೆಯಾಗಿ ಇಟ್ಕೊಂಡು ಪೆಂಡಿ ಮಾಡ್ಕೊಂಡು ಊರು ಬಿಟ್ಟು ಅಂಜಿ ಹೋಗೋದು ಅವಶ್ಯಕತೆ ಇಲ್ಲ. ಬಹಳ ಮಂದಿ ಎಲ್ಲ ವರ್ಷಗಳನ್ನ ಊರು ಯಾವಾಗ ಬಿಡ್ತಾರ, ಯಾವಾಗ ಇರ್ತಾರ, 3 ತಿಂಗಳು ಥಿಯೇಟರ್ ಮಾಡ್ರ ಪ್ರದೇಶ ಬಂದ್ರು ಏನು ಹೊರಗಾಡಿಲ್ಲ. ನೋಡೇ ಇಲ್ಲ, ಯಾಕೆ ಮಾಡ್ಕೊತೀವಿ ವಿಷಯ? ನಾವೇನು ನಿಮ್ಗೆ ವಿಷಯ ಮಾಡಕ್ ಹೋಗಿಲ್ಲ, ನಿಮ್ಗೆ ಅನ್ಯಾಯ ಮಾಡಕ್ ಹೋಗಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಇಷ್ಟು ಮಾತ್ರ ಕರೆ, ನಾನಾದ್ರೂ ಯಾರ ಮನೆಗೆ ಹೋಗೋದಿಲ್ಲ. ನನ್ನ ಮನೆಗೆ ಬಂದ್ರೆ ಬಿಟ್ಟರೆ ಅಪ್ಪನ ಮಗನ ಅಲ್ಲ. ನಾನು ಮಾತನ್ನು ಹೇಳೋದಿಕ್ಕೆ ಯಾರ ತಂಟೆಗೂ ಹೋಗೋದಿಲ್ಲ.
ಕಂಟೆಕ್ಟ್ ಬಂದು ಬಿಟ್ಟರೆ ಮಗನ ನಮ್ಮ ಅಪ್ಪನ ಮಗನ ಅದು ಹೇಳ್ತೀವಿ. ಆದ್ರೆ ದ್ವೇಷ ಮಾಡೋದು ನಿನ್ನ ಮಸೀದು ಮುಂದೆ ಮಸೀದು ಕೆಲಸ ಬಂದಲ್ಲ, ಅದು ನನ್ನ ಕರ್ತವ್ಯ ಅಲ್ಲ. ಯಾಕಂದ್ರೆ ನೀವೆಲ್ಲ ಗುರುತಿಸಿ ದೊಡ್ಡ ಸ್ಥಾನ ಕೊಟ್ಟಿರಿ, ನಾವು ಆಶೀರ್ವಾದ ಮಾಡಿ ಒಂದು ಸೇವೆ ಮಾಡಕ್ಕೆ. ನಾನಾದ್ರೆ ಮನೆಯಲ್ಲಿ ದೇವರು ಆ ಪರಮಾತ್ಮ ಮೇಲ್ಸಾರ, ಆ ಪರಮಾತ್ಮ ಮೇಲ್ಸಾರ ನನ್ನ. ಅದಕ್ಕೆ ಆ ಕೆಲಸವನ್ನು ನೀವು ಮಾಡೋದಿಲ್ಲ. ಇವತ್ತೇನು